ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಾ ಈ ವಿಡಿಯೋನ ನೋಡಲೇಬೇಕು. ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಮಾಡ್ತಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ. ಹಾಗೆ ಬಯೋಮೆಟ್ರಿಕ್ ಕಡ್ಡಾಯನೂ ಮಾಡಿದ್ದಾರೆ, ಹೌದು. ಆದರೆ ಬಯೋಮೆಟ್ರಿಕ್ ಜೊತೆಗೆ ನೀವಿನ್ನೂ ಕೆಲವು ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು. ಹಾಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ನಿಮ್ಮ ಲಿಸ್ಟಿಂದ ಲಕ್ಷಾಂತರ ಜನನ ಡಿಲೀಟ್ ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರನ್ನ ಡಿಲೀಟ್ ಮಾಡ್ತಿದ್ದಾರೆ, ಎಷ್ಟು ಮಂದಿ ಡಿಲೀಟ್ ಆಗ್ತಿದ್ದಾರೆ, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನನ್ನ ಚಾನಲಲ್ಲಿ ಯಾವುದೇ ವೀಡಿಯೋಸ್ ಅಪ್ಲೋಡ್ ಆದರೂ ಕೂಡ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಇವಾಗ ಆಗಲೇ ಗೊತ್ತಾಗಿದೆ, ಈಗ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡ್ತಿದ್ದಾರೆ, ಅಂದರೆ ಮರುಪರಿಶೀಲನೆ ಮಾಡ್ತಿದ್ದಾರೆ ಅಂತ. ಇದುವರೆಗೂ ಮಾಹಿತಿ ಬಂದಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಿಂದ 4,30,000 ಫಲಾನುಭವಿಗಳನ್ನ ಲಿಸ್ಟಿಂದ ಡಿಲೀಟ್ ಮಾಡಿದ್ದಾರೆ, ಹೌದು. ಯಾರ್ಯಾರನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಅಂದರೆ, ಈಗ ನಾನೇನು ಹೇಳಿದೆ, 4,30,000 ಹೆಸರುಗಳು ಡಿಲೀಟ್ ಆಗಿದೆ, ಮಹಿಳೆಯರ ಹೆಸರು. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಯಾರ್ಯಾರು ಅಂತಂದರೆ ಮೃತಪಟ್ಟಿರೋರು, ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು, ಹಾಗೆ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರಲಿಲ್ಲ ಅಂಥವ್ರದ್ದು, ಇಂಥ ಲಿಸ್ಟ್ಗಳು ಎಲ್ಲರನ್ನೂ ಸೇರಿ 4.5 ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ದಲೇ ಇರೋರು, ಹಾಗೆ ಟ್ಯಾಕ್ಸ್ ಪೇಯರ್ಸು, ಹಾಗೆ ಮೃತಪಟ್ಟಿರೋರು, ಸೊ ಎಲ್ಲರದ್ದು ಸೇರಿಸಿ ಈಗ 4.5 ಲಕ್ಷನ ಹೆಸರು ಡಿಲೀಟ್ ಮಾಡಿದ್ದಾರೆ, ಹೌದು. ಸೊ ಹಾಗಾಗಿ ನಿಮ್ಮ ಮನೇಲಿ ಯಾರು ಮೃತಪಟ್ಟಿರೋರು ಇದ್ದರೆ, ಅಥವಾ ನೀವೇನಾದ್ರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದು ಕೂಡ ಇಷ್ಟು ದಿನದಿಂದ ನೀವು ಹಣ ತಗೊಳ್ತಿದ್ದೀರಾ ಅಂತಂದರೆ ನಿಮ್ಮ ಹೆಸರುಗಳೆಲ್ಲ ಡಿಲೀಟ್ ಆಗಿರುತ್ತೆ ಈ ಯೋಜನೆಯಿಂದ. ನೆಕ್ಸ್ಟ್ ಇನ್ನು ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ. ಮುಂದಿನ ತಿಂಗಳಿಂದ ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟು ಕಂತಿನ ಹಣ ಬಿಡುಗಡೆ ಆದಾಗ ಹಣ ಬರುವಂಥದ್ದು. ಆದರೆ ಅದ್ರ ಜೊತೆಗೆ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ ಕೂಡ ಕೊಡಬೇಕಾಗತ್ತೆ, ಅದು ಕೊಟ್ಟರೆ ಮಾತ್ರ ನಿಮಗೆ ಹಣ ಬರುವಂಥದ್ದು. ಅದು ಯಾವುದೆಲ್ಲ ಡಾಕ್ಯುಮೆಂಟು, ಅದು ಎಲ್ಲಿ ಕಲೆಕ್ಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ, ಕೊನೆವರೆಗೂ ನೋಡಿ ವಿಡಿಯೋನ. ಮುಂದಿನ ತಿಂಗಳಿಂದ ಬಯೋಮೆಟ್ರಿಕ್ ಕೊಡೋದನ್ನ ಕಂಪಲ್ಸರಿ ಮಾಡಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ಹೋಗಿ ಕೊಡಬಹುದು ನಾವು ಬಯೋಮೆಟ್ರಿಕ್ನ ಅಂತಂದರೆ, ಕರ್ನಾಟಕ ಒನ್, ಗ್ರಾಮ ಒನ್, ಎಲ್ಲ ಸೇವಾ ಸಿಂಧು ಪೋರ್ಟಲ್ಗಳಲ್ಲೂ ಕೂಡ ನೀವು ಈ ಬಯೋಮೆಟ್ರಿಕ್ನ ಕೊಡ್ಬೋದು. ಅಂದರೆ ಬೇಸಿಕಲಿ ನೀವೆಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ, ಕರ್ನಾಟಕ ಒನ್, ಗ್ರಾಮ ಒನ್, ಸೊ ಈ ಸೆಂಟರ್ಸ್ಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ನೀವು ಬಯೋಮೆಟ್ರಿಕ್ ಸಲ್ಲಿಸೋಕ್ಕೆ ನೀವು ₹5 ಶುಲ್ಕನ ಕಂಪಲ್ಸರಿಯಾಗಿ ಕೊಡಬೇಕಾಗತ್ತೆ. ಇದು ಫ್ರೀ ಇರೋದಿಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ನೀವು ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟಿಂಗ್ ಶುರುವಾದಾಗ ನೀವು ಅರ್ಜಿ ಸಲ್ಲಿಸಕ್ಕೆ ಹೋದಾಗ ಇದು ಕಂಪ್ಲೀಟ್ಲಿ ಫ್ರೀ ಇತ್ತು, ಯಾವುದೇ ರೀತಿ ಅಮೌಂಟ್ನ ಇಸ್ಕೊಂಡಿರಲಿಲ್ಲ. ಬಟ್ ಇವಾಗ ನೀವು ₹5 ಶುಲ್ಕನ ಕೊಟ್ಟು ಈ ಬಯೋಮೆಟ್ರಿಕ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು. ಹಾಗೆ ಬಯೋಮೆಟ್ರಿಕ್ಕಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಕೆಲವು ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು. ಮೊದಲನೇದಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕು. ನೀವು ಲಾಸ್ಟ್ ಟೈಮು ಕೂಡ ಆಧಾರ್ ಕಾರ್ಡ್ನ ತೊಗೊಂಡೋಗಿದ್ರಿ, ಹಾಗೆ ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡೋಗಿ. ಯಾಕಂದರೆ ಬಯೋಮೆಟ್ರಿಕ್ ಕೊಡೋದ್ರಿಂದ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ OTP ಬರುತ್ತೆ. ಸೊ ಹಾಗಾಗಿ ಆ ಮೊಬೈಲ್ನ ತೊಗೊಂಡೋಗಿ, ಆಧಾರ್ ಕಾರ್ಡ್ನ ತೊಗೊಂಡೋಗಿ, ಜೊತೆಗೆ ಈ 2 ಡಾಕ್ಯುಮೆಂಟ್ ಕೂಡ ಇಂಪಾರ್ಟೆಂಟು. ಯಾವುದಪ್ಪ ಅಂತಂದರೆ ID ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರನ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ, ಹೌದು. ಇದು ಹೊಸ ನಿಯಮ. ನಿಮ್ಮ ID ಹಾಗೆ ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಡಬೇಕು. ಹಾಗೆ ಅಕಸ್ಮಾತ್ ನೀವೇನಾದ್ರು SC ST ಕೆಟಗರಿಗೆ ಸೇರ್ತೀರಾ ಅಂತಂದರೆ ನೀವು ನಿಮ್ಮ RD ನಂಬರ್ನ ಕೂಡ ಕಂಪಲ್ಸರಿಯಾಗಿ ಕೊಡಬೇಕು ಅಂದ್ಬಿಟ್ಟು ಅಪ್ಡೇಟ್ ಬಂದಿರೋ ಅಂಥದ್ದು. ಲಾಸ್ಟ್ ಟೈಮ್ ಅಪ್ಲೈ ಮಾಡಬೇಕಾದ್ರೆ ಇದೆಲ್ಲ ಇರಲಿಲ್ಲ, ಬಟ್ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ID ಹಾಗೆ ಜಾತಿ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ಕೊಡಲೇಬೇಕು. ಹಾಗೆ SC ST ಅವರು ಆದರೆ RD ನಂಬರ್ನ ಕೂಡ ಕಂಪಲ್ಸರಿ ಮಾಡಿದ್ದಾರೆ. ಸೊ ಇವಾಗೆಲ್ಲ ತುಂಬಾ ರಿಸ್ಟ್ರಿಕ್ಷನ್ ಮಾಡ್ತಿದ್ದಾರೆ, ತುಂಬಾ ರಿವೆರಿಫೈ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ಜನ ಅನರ್ಹರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಹಣ ತಗೊಳ್ತಿದ್ದಾರೆ, ದುರ್ಬಳಕೆ ಆಗ್ತಿದೆ ಗ್ಯಾರಂಟಿ ಯೋಜನೆಗಳ ಹಣ ಅಂದ್ಬಿಟ್ಟು ಈ ಥರ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ನ ತಗೊತಿದ್ದಾರೆ.
ಸೊ ಇನ್ನು ಏನೇನೆಲ್ಲ ಚೇಂಜಸ್ ತರ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು 5 ರೂಪಾಯಿ ಶುಲ್ಕನ ಪೇ ಮಾಡಬೇಕು. ಹಾಗೆ ನಾನು ಆಗಲೇ ಹೇಳ್ದಂಗೆ ಬಯೋಮೆಟ್ರಿಕ್ ಕೊಡ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು ಹೋಗಬೇಕು, ಹಾಗೆ ID, ಹಾಗೆ ಜಾತಿ ಸರ್ಟಿಫಿಕೇಟ್ ಇದಿಷ್ಟನ್ನು ಕೂಡ ತೊಗೊಂಡು ಹೋಗಬೇಕು. ಹಾಗೆ RD ನಂಬರ್ SC/STಗೆ ಸೇರ್ತೀರಾ ಅಂದರೆ ಸೊ ಇದಿಷ್ಟು ತೊಗೊಂಡೋಗಿ ನೀವು ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗ್ತೀರಾ. ನೆಕ್ಸ್ಟ್ ಯಾವುದೇ ಕಂತಿನ ಹಣ ಬಿಡುಗಡೆ ಆದರೂ ನಿಮ್ಮ ಅಕೌಂಟಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ. ಇವಾಗ ಅಷ್ಟು ಈಸಿ ಇಲ್ಲ, ಇಷ್ಟೊಂದೆಲ್ಲ ಡಾಕ್ಯುಮೆಂಟ್ನ ಸೊ ಎಲ್ಲರ ಹತ್ರ ಜಾತಿ ಪ್ರಮಾಣ ಪತ್ರ ಇರೋದಿಲ್ಲ ಯೂಶ್ವಲಿ. ಅಕಸ್ಮಾತ್ ಇಲ್ಲ ಅಂದರೆ ರೆಡಿ ಮಾಡಿಸ್ಕೊಳ್ಳಿ, ಯಾಕಂದರೆ ಮುಂದಿನ ತಿಂಗಳಿಂದನೇ ಬಯೋಮೆಟ್ರಿಕ್ ಶುರುವಾಗೋಂಥ ಸಾಧ್ಯತೆ ಇರುತ್ತೆ. ಹಾಗೆ ಎಲ್ಲ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮರುಪರಿಶೀಲನೆ ಮಾಡ್ತಿದ್ದಾರೆ. ಯಾರೆಲ್ಲ ಮೃತಪಟ್ಟಿದ್ದಾರೆ, ಹಾಗೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಯಾರೆಲ್ಲ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಅವ್ರದ್ದೆಲ್ಲ ಡಿಲೀಟ್ ಆಗ್ತಿದೆ. 4.5 ಲಕ್ಷ ಜನದ್ದು ಆಲ್ರೆಡಿ ಹೆಸರು ಡಿಲೀಟ್ ಮಾಡಿದ್ದಾರೆ. ಇನ್ನು ಎಷ್ಟೆಷ್ಟು ಲಿಸ್ಟ್ಗಳ ನಂಬರ್ಗಳ ಲಿಸ್ಟ್ ಬರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿಗೆ ಇಷ್ಟು ಅಪ್ಡೇಟ್ ಬಂದಿರೋವಂಥದ್ದು. ಇನ್ನು ಏನೇನೆಲ್ಲ ಚೇಂಜಸ್ ನೋಡ್ತಾರೆ, ಇನ್ನು ಎಷ್ಟು ಜನ ಈ ಯೋಜನೆಯಿಂದ ಹೊರಗೆ ಬರ್ತಾರೆ, ಇದೊಂದೇ ಅಲ್ಲ, ಇನ್ನು ಗೃಹಜ್ಯೋತಿ ಯೋಜನೆಯದು ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದರು. ಯಾಕಂದರೆ ಅಲ್ಲೂ ಕೂಡ ಯಾಕಂದರೆ ಗೃಹ ಬಳಕೆಗೆ ಮಾತ್ರ 200 ಯೂನಿಟ್ ಉಚಿತವಾಗಿ ಕೊಡ್ತಿರೋಂಥದ್ದು, ಅದು ಕೂಡ ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ವಿಚಾರನ ತಿಳಿಸಿದರು. ಸೊ ಇನ್ನು ಅದರಲ್ಲೂ ಕೂಡ ಎಷ್ಟು ಜನ ಈ ಒಂದು ಯೋಜನೆಯಿಂದ ಹೊರಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.